ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಶಿರೀಷಾ ಆ್ಯಂಡ್ ಸ್ವಾಮಿ. ಸೊ ನಾನಿವತ್ತು ಸಪ್ತ ಶನಿವಾರ ವ್ರತ ಮಾಡ್ತಾಯಿದ್ದೀನಿ. ಅಂದರೆ 7 ಶನಿವಾರ ನಂದು ಇದು ಮೊದಲನೇ ವಾರ ಆಗಿರುತ್ತೆ. ನಾನಿವತ್ತು ಬೆಳಿಗ್ಗೆ ಬೇಗ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಇಲ್ಲಿ ದೇವರಿಗೆಲ್ಲ ಪ್ರಿಪರೇಷನ್ಸ್ ಮಾಡ್ಕೊತಾ ಇದ್ದೀನಿ. ಅಂದರೆ ಬೆಳಗಿನ ಜಾವ 5:30 ಅಷ್ಟರಲ್ಲಿ ದೀಪ ಹಚ್ಚಬೇಕು. ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ದೀಪ ಹಚ್ಚಿದರೆ ತುಂಬ ಒಳ್ಳೆಯದಾಗುತ್ತೆ ಅಂತ ನಾನಿಲ್ಲಿ 3 ಗಂಟೆಗೆ ಎದ್ದು ಎಲ್ಲ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಸೊ ನೋಡಿ, ಇಲ್ಲಿ ನಾನು ದೇವ್ರನ್ನೆಲ್ಲ ಇಟ್ಟು ದೀಪ ಎಲ್ಲ ಮಾಡಿ, ಈ ದೀಪನ ಅಕ್ಕಿ ಹಿಟ್ಟು ಮತ್ತು ತುಪ್ಪ ಬಾಳೆಹಣ್ಣು ಎಲ್ಲ ಹಾಕಿ ದೀಪನೆಲ್ಲ ಮಾಡಿ ಇಲ್ಲಿ ದೀಪನ ಮಾಡಿದ್ದೀನಿ. ಸೊ ಇಲ್ಲಿ ಹತ್ತಿ ಇಡ್ತಾಯಿದ್ದೀನಿ. ಮತ್ತು ನಾನು ಪ್ರಸಾದಕ್ಕೆ ಕರಿ ಎಳ್ಳು ಬರುತ್ತಲ್ವ, ಕರಿ ಎಳ್ಳಿನ ಉಂಡೆ ಮತ್ತು ಪಾನಕ ಹಾಗೂ ಹೆಸರುಬೇಳೆ ಬೆಲ್ಲ ಮಾಡ್ಕೊಂಡಿದ್ದೀನಿ. ನಮ್ಮ ಹತ್ರ ಏನು ಮಾಡೋಕ್ಕೆ ಟೈಮ್ ಇಲ್ಲ ಅಂದರೆ ಅಟ್ಲೀಸ್ಟ್ ನಾವು ಬಾಳೆಹಣ್ಣು ಗ್ರೇಪ್ಸ್ ಕೂಡ ಇಟ್ಟು ನಾವು ಪೂಜೆ ಮಾಡ್ಬೋದು. ಸೊ ನಾವು ಪೂಜೆ ಮಾಡಬೇಕಂದ್ರೆ ಶುದ್ಧ ಮನಸ್ಸಿಂದ ದೇವ್ರನ್ನ ಬೇಡಿಕೊಂಡು ಆಡಂಬರ ಪೂಜೆ ಮಾಡಬಾರ್ದು. ನಮ್ಮ ಮನಸ್ಸಲ್ಲಿ ನಿಷ್ಠೆಯಿಂದ ಭಕ್ತಿಯಿಂದ ಪೂಜೆ ಮಾಡ್ಕೋಬೇಕು. ಸೊ ಇಲ್ಲಿ ನಾನು ಮುಡುಪು ಕಟ್ತಾಯಿದ್ದೀನಿ. ಮುಡುಪು ಕಟ್ಟೋದಕ್ಕೆ ಫಸ್ಟು ಒಂದು ವೈಟ್ ಬಟ್ಟೆ ತಗೊಂಡು ಅದಕ್ಕೆ ಅರಿಶಿನ ಕುಂಕುಮ ಸ್ವಲ್ಪ ಗಂಧ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಎಳ್ಳೋ ಮಾಡ್ಕೋಬೇಕು. ಆ ಎಳ್ಳೋ ಬಟ್ಟೆ ಕೆಳಗಡೆ ಹಾಕ್ದಿರ ಒಣಗಿಸಿ 4 ಸೈಡ್ ಅರಿಶಿನ ಕುಂಕುಮ ಇಟ್ಟು ಮತ್ತು 7 ಒಣ ದ್ರಾಕ್ಷಿ, ಅದಾದಮೇಲೆ 7 ಏಲಕ್ಕಿ ಹಾಕ್ಕೋಬೇಕು, 7 ಲವಂಗ, ಅಕ್ಷತೆ ಕಾಳು, ತುಳಸಿ ದಳ ಮತ್ತು ಅರಿಶಿನ ಕುಂಕುಮ ಸ್ವಲ್ಪ ಗಂಧ. ಅದಾದಮೇಲೆ ನಾವು ಕರ್ಪೂರ ಕೂಡ ಹಾಕ್ಕೋಬೇಕು. ಇದಾದಮೇಲೆ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಕಾಣಿಕೆ, ದೇವ್ರಿಗೆ ಕಾಣಿಕೆ ಇದನ್ನೆಲ್ಲ ನಾವು ಆ ಮುಡುಪಲ್ಲಿಟ್ಟು ಒಬ್ಬೊಬ್ಬರು ಅಕ್ಕಿ ಕೂಡ ಹಾಕ್ಕೋತಾರೆ. ಸೊ ನಾನು ಇಲ್ಲಿ ಅಕ್ಕಿ ಹಾಕಿಲ್ಲ. ನಾವು ಇದನ್ನು ಆ ಮುಡುಪಲ್ಲಿಟ್ಟು 3 ಗಂಟೆ ಹಾಕ್ಕೋಬೇಕು. ಸೊ ಇಲ್ಲಿ ನಾನು ತೋರಿಸ್ತಾ ಇದ್ದೀನಲ್ವ, ಈ ಥರ 3 ಗಂಟೆ ಹಾಕ್ಕೋಬೇಕು. ಸೊ ಪ್ರತಿ ಗಂಟು ಕಟ್ಟಬೇಕಾದ್ರೂ ನಾವು ದೇವರಲ್ಲಿ ಬೇಡ್ಕೋಬೇಕು, ನಮ್ಮ ಆಸೆ ಏನಿದೆ, ನಮ್ಮದು ಇಷ್ಟು ವಾರದಲ್ಲಿ ನಮ್ಮ ಆಸೆ ಈಡೇರಿದರೆ ನಾವು ನಿಮಗಿಷ್ಟು ಮಾಡ್ತೀವಿ ಅಂತ ನಾವು ದೇವ್ರ ಹತ್ರ ಬೇಡ್ಕೋಬೇಕು. ಪ್ರತಿ ಮೂರು ಗಂಟೆ ಕಟ್ತೀವಲ್ವ, 3 ಗಂಟೆಲಿ ಕೂಡ ನಾವು ಆಸೆನ ಬೇಡಿಕೊಂಡು ಭಕ್ತಿಯಿಂದ ಚೆನ್ನಾಗಿ ಕಟ್ಟಬೇಕು. ಅದಾದಮೇಲೆ ಗಂಟೆಗೆ ಅರಿಶಿನ ಕುಂಕುಮ ಎಲ್ಲ ಇಟ್ಟು, ಒಂದು ವೇಳೆ ನಿಮ್ಮ ಆಸೆ ಏನಾದರೂ ನೆರವೇರಿದ್ರೆ, ಇಲ್ಲಾಂದರೆ ನಾನಾದರೆ ಇದು ಹತ್ರ ಇರೋ ದೇವಸ್ಥಾನಕ್ಕೋ ಇಲ್ಲ ತಿರುಪತಿಗೆ ಹೋಗೋ ಮುಡುಪು ನಿಮ್ಗೆ ಅರ್ಪಿಸ್ತೀನಿ ಅಂತ ದೇವ್ರ ಹತ್ರ ಬೇಡ್ಕೊಳ್ಳಿ. ಅದಾದಮೇಲೆ ನೋಡಿ, ಇಲ್ಲಿ ನಾನು ದೀಪ ಹಂಚೋದಕ್ಕೆಲ್ಲ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಆಲ್ರೆಡಿ ದೀಪ ಹಚ್ಚಿದ್ದೀನಿ. ದೀಪ ಹಚ್ಚಿದ್ಮೇಲೆ ನೋಡಿ ಕಾಣಿಸ್ತಾ ಇದ್ದಾರೆ ದೇವರು. అది వెంకటాచలమఖిలో నటము, అదివో బ్రహ్మాదుల కపురూపము, అదివో నిత్య నివాసమఖిల మునులకు. ನಾನು ಆವಾಗಲೇ ಹೇಳ್ದಂಗೆ ದೇವ್ರ ಪ್ರಸಾದಕ್ಕೆ ಕರಿ ಎಳ್ಳು ಉಂಡೆ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಹೆಸರುಬೇಳೆ, ಪಾನಕ. ಮತ್ತೊಂದು ವಿಷಯ ಏನಂದರೆ, ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ಎಲೆ ಮತ್ತು ಒಂದು ಗಣೇಶ ಚಿಕ್ಕ ಮೂರ್ತಿನ ಅರಿಶಿನದಲ್ಲಿ ಮಾಡ್ಕೊಂಡಿದ್ದೀನಿ. ನಾವೇನೇ ಪೂಜೆ ಮಾಡೋಕ್ಕಿಂತ ಮೊದಲು ಫಸ್ಟ್ ಗಣೇಶ ಸ್ವಾಮಿಗೆ ಪೂಜೆ ಮಾಡಿ ಆಮೇಲೆ ಬೇರೆ ದೇವ್ರಿಗೆ ಮಾಡಬೇಕು. ಸೊ ಇಲ್ಲಿ ನಾನು ಸೈಡಲ್ಲಿ ಇಟ್ಟಿದ್ದೀನಿ ಎಲೆ ಮೇಲೆ ಗಣೇಶ ದೇವ. ನೀವು ಚಿಕ್ಕದಾಗಿ ಮೂರ್ತಿ ಮಾಡಿಕೊಂಡು ಫಸ್ಟ್ ಗಣೇಶ ಸ್ವಾಮಿಗೆ ಪೂಜೆ ಮಾಡಿ ಆಮೇಲೆ ನೀವು ಬೇರೆ ದೇವರಿಗೆ ಪೂಜೆ ಮಾಡಬೇಕು. ಇಲ್ಲ ಅಂದರೆ ನಮ್ಮ ಪೂಜೆ ವಿಘ್ನ ಆಗುತ್ತೆ. ಮತ್ತು ನಾವು ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಯಲ್ಲಿ ಈಗ ದೇವಸ್ಥಾನಕ್ಕೆ ಹೋಗಿದ್ದೀವಿ, ನಾವು ಘಾಟಿ ದೇವಸ್ಥಾನಕ್ಕೆ ಹೋದ್ರಿ. ಸೊ ಅಲ್ಲೆಲ್ಲ ದರ್ಶನ ಮಾಡಿಕೊಂಡು ಅನ್ನಪ್ರಸನ್ನ ಪ್ರಸಾದ ತೊಗೊಳಕ್ಕೆ ಹೋದ್ವಿ. ಸೊ ಇವತ್ತು ನಾನು ಉಪವಾಸ ಇದ್ದೀನಿ, ಊಟ ಏನೂ ತಿಂದಿಲ್ಲ. ಅದಾದಮೇಲೆ ನಾವು ಇಲ್ಲಿ ಬಂದಿದ್ದೆ ನಾಗದೇವತೆ ದೇವಸ್ಥಾನಕ್ಕೆ. ಸೊ ಆಲ್ಮೋಸ್ಟ್ ಎಲ್ಲರೂ ಘಾಟಿ ದೇವಸ್ಥಾನಕ್ಕೆ ಬಂದವರೆಲ್ಲ ಈ ದೇವಸ್ಥಾನಕ್ಕೆ ಬರ್ತಾರೆ. ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ಈ ದೇವಸ್ಥಾನದಲ್ಲಿ ಬಂದು ಅವ್ರ ಆಸೆ ಏನಾದರೂ ಇದ್ದರೆ ನಾವು ಇಷ್ಟು ವಾರ ದೇವಸ್ಥಾನಕ್ಕೆ ಬರ್ತೀವಿ ಅಂತ ಪೂಜೆ ಮಾಡಿಕೊಂಡು ಹಾಲೆಲ್ಲ ಅಟ್ಟಿ ದೇವ್ರ ಕೈ ಬೇಡ್ಕೊಂಡು ಹೋಗ್ತಾರೆ. ನಾವು ಸಪ್ತ ಶನಿವಾರ ಮಾಡ್ತಾ ಇದ್ದೀವಲ್ವ, ಸೊ ಪ್ರತಿ ವೀಕು ಆದರೆ ನೀವು ಯಾವುದಾದ್ರೂ ನಿಮ್ಮ ಹತ್ರ ಇರೋ ದೇವಸ್ಥಾನಕ್ಕೆ ಹೋಗಿ ಭೇಟಿ
ನಮಗೆ ಮನಸ್ಸು ತುಂಬ ಶಾಂತವಾಗಿರುತ್ತೆ. ಮತ್ತು ಬೆಳಗ್ಗೆನೇ ಪೂಜೆ ಮಾಡ್ಕೊಬಿಡಿ, ಅದೇ ದಿನಪೂರ್ತಿ ನಮಗೆ ಪಾಸಿಟಿವ್ ವೈಬ್ಸ್ ಎಲ್ಲ ಸಿಗುತ್ತೆ. ಅದಾದಮೇಲೆ 7 ಶನಿವಾರ ವ್ರತ ಮಾಡೋರು ನಾನ್ ವೆಜ್ ತಿನ್ನಬಾರ್ದು ಅಂತ ಹೇಳ್ತಾರೆ. ಸೊ 7 ವಾರ ಕೂಡ ತಿನ್ನಬಾರ್ದು. ನೋಡಿ, ನಿಮ್ಗೆ ಅನುಕೂಲಕ್ಕೆ ತಕ್ಕಂತೆ ಒಂದು ವೇಳೆ ನಿಮ್ಗೆ ತಿನ್ಬೇಕು ಅನಿಸಿದ್ರು ಹಿಂದಿನ ದಿನ ಶನಿವಾರ ವ್ರತದ ದಿನ, ಅದಾದಮೇಲೆ ನೆಕ್ಸ್ಟ್ ದಿನ ಈ 3 ಡೇಸ್ ಆದರೂ ಕಂಪಲ್ಸರಿ ತಿಂದಿರ ಇರಿ. ಅದಾದಮೇಲೆ ಪ್ರತಿ ವೀಕು ಒಬ್ಬೊಬ್ಬರಿಗೆ ಕರೆದು ಇನ್ವೈಟ್ ಮಾಡಿ ಅವ್ರಿಗೆ ಅರಿಶಿನ ಕುಂಕುಮ ಕೊಡಬೇಕು ಅಂತಾರೆ. ಅದು ಎಲ್ಲ ನಿಮ್ಗೆ ಸಂಬಂಧಪಟ್ಟಿತ್ತು. ಒಂದು ವೇಳೆ ನಿಮ್ಗೆ ಅನುಕೂಲ ಇದ್ದು, ನಿಮ್ಮ ಮನೇಲಿ ಟೈಮ್ ಎಲ್ಲ ಇದ್ದು ನೀವು ಆ ಥರ ಮಾಡ್ತೀನಿ ಅಂದರೆ ಮಾಡ್ಕೊಳ್ಳಿ. ಇಲ್ಲಾಂದರೆ ಅಟ್ಲೀಸ್ಟ್ ಒಬ್ಬರನ್ನಾದರೂ ಕರೆದು, ಚಿಕ್ಕ ಮಕ್ಳಿಗಾದ್ರೂ ಕರೆದು ಅರಿಶಿನ ಕುಂಕುಮ ಕೊಡಿ. ನೋಡಿ, ಇಲ್ಲಿ ನಾವು ಈವ್ನಿಂಗ್ ಮನೆಗೆ ಬಂದು ಇಲ್ಲಿ ಪೂಜೆ ಎಲ್ಲ ಸಿದ್ಧತೆ, ಇನ್ನೊಂದು ಸರಿ ದೀಪ ಹಚ್ಚೋದಕ್ಕೆ ಸಿದ್ಧತೆ ಮಾಡ್ಕೊತಾ ಇದ್ವಿ. ದೀಪ ಎಲ್ಲ ಆರೋಗಿತ್ತಲ್ವ, ಸೊ ಇನ್ನೊಂದು ಸರಿ ಹೂವು ಎಲ್ಲ ಚೇಂಜ್ ಮಾಡಿ ಹೂವು ಎಲ್ಲ ಹೊಸ್ದಾಗಿಟ್ಟು, ಮತ್ತು ನಾವು ಇವತ್ತು ಪ್ರಸಾದ ನೈವೇದ್ಯಕ್ಕಾಗಿ ಈವ್ನಿಂಗ್ಗೆ ಒಬ್ಬಟ್ಟು, ವಡೆ, ಪಲಾವು, ಮೊಸರು ಬಜ್ಜಿ, ಅನ್ನ, ರಸ, ಹಪ್ಪಳ ಇಷ್ಟೆಲ್ಲ ಮಾಡಿದ್ವಿ ಪ್ರಸಾದಕ್ಕಾಗಿ. ಸೊ ನಾನು ಅದೆಲ್ಲ ಇಟ್ಟು ದೇವ್ರ ಮುಂದೆ ಅದೆಲ್ಲ ಇಟ್ಟು ಇಲ್ಲಿ ದೀಪ ಹಚ್ತಾ ಇದ್ದೀನಿ ನೋಡಿ. ನಾನು ಈ ಥರ ಪೂಜೆ ಎಲ್ಲ ಇದೆ ಫಸ್ಟ್ ಟೈಮ್ ಮಾಡ್ತಾ ಇರೋದು. ಸೊ ಏನಾದರೂ ಇಲ್ಲಿ ಮಿಸ್ಟೇಕ್ ಇದ್ದರೆ ದಯವಿಟ್ಟು ಕ್ಷಮಿಸಿ. ನಾವು ಪೂಜೆ ಮಾಡಬೇಕಾದ್ರೂ ಅಷ್ಟೇ, ದೇವ್ರಿಗೆ ಆ ಥರ ಮಾಡಬೇಕು, ಈ ಥರ ಮಾಡಬೇಕು, ಅಷ್ಟು ಪ್ರಸಾದ ಇಡಬೇಕು, ಇಷ್ಟು ಪ್ರಸಾದ ಇಡಬೇಕು, ಅಷ್ಟು ಆ ಹೂವನ್ನ ಇಡಬೇಕು, ಈ ಹೂವನ್ನ ಇಡಬೇಕು, ಅದೆಲ್ಲ ಏನಿಲ್ಲ. ನಮ್ಮ ಮನಸ್ಸಿಂದ ಭಕ್ತಿಯಿಂದ ನಿಷ್ಠೆಯಿಂದ ನಾವು ದೇವ್ರನ್ನ ಬೇಡ್ಕೊಂಡ್ರೆ ಅಷ್ಟೇ ಸಾಕು. ಸೊ ನಿಮ್ಗೆ ಹೆಂಗೆ ಬರುತ್ತೋ, ನಿಮ್ಮ ಮನಸ್ಸಲ್ಲಿ ಹೆಂಗಿರುತ್ತೋ ನಿಷ್ಠೆಯಿಂದ ಭಕ್ತಿಯಿಂದ ನೀವು ಬೇಡ್ಕೊಳ್ಳಿ. ನಾವು ಅಷ್ಟೇ, ನಮಗೆ ಏನಾಗುತ್ತೋ, ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಭಕ್ತಿಯಿಂದ ನಿಷ್ಠೆಯಿಂದ ದೇವ್ರಿಗೆ ಬೇಡ್ಕೊಂಡ್ರೆ ಖಂಡಿತ ದೇವ್ರು ನಮ್ಗೆ ಅದು ಪೂರೈಸ್ತಾರೆ. ಇಲ್ಲಿ ಪೂಜೆ ಎಲ್ಲ ಆಯಿತು. ನಾನು ನಮ್ಮ ಅಕ್ಕವ್ರನ್ನೆಲ್ಲ ಇನ್ವೈಟ್ ಮಾಡಿದ್ದೆ, ನಮ್ಮ ಅಕ್ಕವರೆಲ್ಲ ಬಂದಿದ್ದಾರೆ ಪೂಜೆಗೆ. ಸೊ ಇದಾಯಿತು ನನ್ನ ಮೊದಲನೇ ವಾರ ಪೂಜೆ. ಸೊ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಇನ್ನೂ ಇದೇ ಥರ ವೀಡಿಯೋಸ್ಗೆ ನನ್ನ ಚಾನಲ್ನ ಫಾಲೋ ಮಾಡಿ. Hi, say. Hi. Simira kay Shaka. Hi, Shabsatish mom. Will no need a machine Shaka. Tell someone about it. Hey, reverse camera. I'll tell you. Here you go.